ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಷ್ಟು ದಿನಗಳ ಕಾಲ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ನಡೆಸ್ತಾ ಇದ್ದಂತಹ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ವಿರುದ್ಧ ಅತ್ಯಾಚಾರ ಪ್ರಕರಣ ಏಪ್ರಿಲ್ 1ನೇ ತಾರೀಕಾಗಿತ್ತು. ದೇವರಾಜೇಗೌಡ ಕಾರು ಚಾಲಕ ಅವರನ್ನ ಕರೆದೊಯ್ದು ಇದೀಗ ವಿಚಾರಣೆ ನಡೆಸ್ತಾ ಇದ್ದಾರೆ. ದೇವರಾಜೇಗೌಡರನ್ನು ಕೂಡ ನಿನ್ನೆ ಅರೆಸ್ಟ್ ಮಾಡಿದ್ರು. ಚಾಲಕನನ್ನ ಕರೆದೊಯ್ದು ಕಾರು ತಪಾಸಣೆ ನಡೆಸಿದ್ರು ಪೊಲೀಸರು. ಕಾರಿನಲ್ಲಿದ್ದ ಬ್ಯಾಗ್ಗಳನ್ನ ಪರಿಶೀಲಿಸಿದ್ದಾರೆ. ಕಾರ್ನಲ್ಲಿದ್ದ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಸ್ಥಳೀಯ ಪೊಲೀಸರು. ದೇವರಾಜೇಗೌಡರ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಕಾರಿನಲ್ಲಿ ಮೊಬೈಲ್ ಅನ್ನ ಇಟ್ಟಿದ್ರಂತೆ ವಕೀಲ ದೇವರಾಜೇಗೌಡ. ಅದನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾರು ಚಾಲಕನನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಮಲದ ಗುರುತಿರುವಂತಹ ಟೊಯೋಟಾ ಇನೋವಾ ಕಾರು, ಈ ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಕಾರಲ್ಲಿ ಮೊಬೈಲ್ ಫೋನ್ ಇತ್ತಂತೆ. ಹಾಗೆ ಆ ಕಾರು ಚಾಲಕನನ್ನ ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆಗೊಳಪಡಿಸಿದ್ದಾರೆ. ಇನ್ನು ನಿನ್ನೆ ಹಿರಿಯೂರಿನ ಸಮೀಪದಲ್ಲಿ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿತ್ತು. ತಡರಾತ್ರಿ ಅಂದ್ರೆ 9:30ರ ಸುಮಾರಿಗೆ ಅತ್ಯಾಚಾರ ಪ್ರಕರಣದಲ್ಲಿ ದೇವರಾಜೇಗೌಡ ಅವರ ವಿಚಾರಣೆ ಮುಂದುವರೆದಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ಠಾಣೆಯಲ್ಲಿ ಎನ್ಕ್ವೈರಿ ನಡೀತಾ ಇದೆ. ವಕೀಲ ಹಾಗೂ ಬಿಜೆಪಿ ಮುಖಂಡ ಜೊತೆಗೆ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡ ಅವರ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಒಂದಷ್ಟು ಸೆಕ್ಷನ್ಗಳು ಕೂಡ ದಾಖಲಾಗಿದ್ದಾವೆ. ಇದೀಗ ಹಾಸನ ಜಿಲ್ಲೆ ಹೊಳೆನರಸೀಪುರ ಠಾಣೆಯಲ್ಲಿ ಎನ್ಕ್ವೈರಿ ನಡೀತಾ ಇದೆ. ವಿಚಾರಣೆ ವೇಳೆ ಪೊಲೀಸರಿಗೆ ಪ್ರಶ್ನಿಸ್ತಾ ಇದ್ದಾರಂತೆ ದೇವರಾಜೇಗೌಡರು. ಅಂದ್ರೆ ಇಲ್ಲಿ ಪೊಲೀಸರು ಪ್ರಶ್ನೆ ಕೇಳಿದ್ರೆ ಅವ್ರಿಗೇನೆ ಮರು ಪ್ರಶ್ನೆ ಹಾಕ್ತಾ ಇದ್ದಾರಂತೆ. ಯಾಕಂದ್ರೆ ವಕೀಲರಲ್ವಾ, ಸಹಜವಾಗಿ ಪ್ರಶ್ನೆ ಕೇಳೋದು ಅಭ್ಯಾಸ. ಆದ್ರೆ ಈಗ ಆರೋಪಿ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಸಂತ್ರಸ್ತೆ ಆರೋಪಗಳನ್ನ ಆಧರಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರಲ್ಲ. ಹೊಳೆನರಸೀಪುರ ವೃತ್ತ ನಿರೀಕ್ಷಕ ಸುರೇಶ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು. ಇನ್ನು ಎಸ್ಪಿ ಮೊಹಮ್ಮದ್ ಸುಜೀತಾ, ಎಎಸ್ಪಿ ವೆಂಕಟೇಶ್ ನಾಯ್ಡು, ಡಿವೈಎಸ್ಪಿ ಅಶೋಕ್ ಅವರ ಸಮ್ಮುಖದಲ್ಲಿ ದೇವರಾಜೇಗೌಡರ ವಿಚಾರಣೆ ನಡೀತಾ ಇದೆ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಬೆದರಿಕೆ ಬಗ್ಗೆ ಪ್ರಶ್ನೆಗೆ ಅವರು ಮರು ಪ್ರಶ್ನೆ ಕೇಳ್ತಾ ಇದ್ದಾರಂತೆ. ಇದೊಂದು ವ್ಯವಸ್ಥಿತ ಹನಿ ಟ್ರ್ಯಾಪ್ ಅಂತಿದ್ದಾರೆ ದೇವರಾಜೇಗೌಡ. ಈ ಬಗ್ಗೆ ಬೆಂಗಳೂರಿನಲ್ಲೇ ದೂರು ನೀಡಿದ್ದೀನಿ ಅಂತ ಹೇಳಿದ್ದಾರೆ. ನಾನು ಕಂಪ್ಲೇಂಟ್ ಬಳಿಕ ನನ್ನ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸಂತ್ರಸ್ತೆ ಆರೋಪಗಳ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಪ್ರಯತ್ನಿಸಿದ್ದಾರೆ. ಸತತ 1.5 ಗಂಟೆಯಿಂದ ನಡೀತಾ ಇರೋ ವಿಚಾರಣೆ ಬಳಿಕ ಜಡ್ಜ್ ಎದುರುಗಡೆ ಹಾಜರುಪಡಿಸ್ತಾರೆ ಪೊಲೀಸರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್, ದೇವರಾಜೇಗೌಡರು ಸಹಜವಾಗಿ ವೃತ್ತಿಯಲ್ಲಿ ವಕೀಲರು ಹೌದು, ಬಟ್ ಈಗ ಆರೋಪಿಯಾಗಿ ಅವರು ಉತ್ತರಿಸಬೇಕಾಗುತ್ತೆ. ಅದನ್ನ ಬಿಟ್ಟು ಇದೀಗ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಏನಾಗ್ತಾ ಇದೆ ಅಲ್ಲಿನ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ? ಪ್ರತಿಭಾ, ಅಂದ್ರೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವರಾಜೇಗೌಡರನ್ನ ವಿಚಾರಣೆ ಮಾಡಲಾಗ್ತಿದೆ. ಸುರೇಶ್ ಅವರ ಇನ್ಸ್ಪೆಕ್ಟರ್ ಸುರೇಶ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು. ವಿಚಾರಣೆ ಸಂದರ್ಭದಲ್ಲಿ ಎಸ್ಪಿ ಮತ್ತೆ ಡಿವೈಎಸ್ಪಿ ಸೇರಿದಂತೆ ಎಲ್ಲರೂ ಕೂಡ ಪೊಲೀಸ್ ತಂಡ ಹಾಜರಿದೆ. ಪ್ರಮುಖವಾಗಿ ವಿಚಾರಣೆ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮರು ಪ್ರಶ್ನೆಯನ್ನ ಆಗ್ತಿರುವಂತದ್ದು ದೇವರಾಜೇಗೌಡರು. ಯಾಕೆಂತ ಹೇಳಿದ್ರೆ ಏನ್ ಮಾರ್ಚ್ 29ನೇ ತಾರೀಕಿಗೆ ನಾನು ಆ ಸಂತ್ರಸ್ತೆಯ ವಿರುದ್ಧವಾಗಿ ನಾನು ಹನಿ ಟ್ರ್ಯಾಪ್ ಮಾಡ್ಲಾಗ್ತಿದೆ, ಆ ವಿರುದ್ಧವಾಗಿ ನಾವು ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾನು ಪೊಲೀಸ್ ಬೆಂಗಳೂರಿನಲ್ಲಿ ದೂರು ನೀಡಿದ್ದೆ. ಆ ಬಗ್ಗೆ ಯಾಕೆ ನೀವು ಕ್ರಮ ತೆಗೆದುಕೊಳ್ತಿಲ್ಲ? ಕೇವಲ ನನ್ನ ವಿಚಾರವಾಗಿ ಮಾತ್ರ ತೆಗೆದುಕೊಂಡಿದ್ರೆ ಏನು ಸಂತ್ರಸ್ತೆ ಇದ್ದಾಳೆ, ಆಕೆ ಬಗ್ಗೆ ಕೂಡ ವಿಚಾರಣೆ ಮಾಡಬೇಕು. ಆಕೆ ಸುಳ್ಳು ಕೇಸ್ಗಳನ್ನ ದಾಖಲು ಮಾಡಿದ್ದಾಳೆ, ಆಕೆಯನ್ನು ಕೂಡ ವಿಚಾರಣೆ ಮಾಡಬೇಕು ಅಂತ ಹೇಳಿ ಆ ಮರು ಪ್ರಶ್ನೆಯನ್ನ ಹಾಕಿರುವಂತದ್ದು. ಮತ್ತೊಂದ್ ಕಡೆ ಏನು ದೇವರಾಜೇಗೌಡರು ನೆನ್ನೆ ಹೋಗುವಂತ ಸಂದರ್ಭದಲ್ಲಿ ಕಾರನ್ನ ವಶಕ್ಕೆ ಪಡೆಯಲಾಗಿತ್ತು. ಆ ಕಾರಿನಲ್ಲಿದ್ದಂತಹ ಬ್ಯಾಗ್ ಗಳನ್ನ ತಪಾಸಣೆ ಮಾಡಲಾಗಿದೆ. ಜೊತೆಗೆ ಕಾರಿನಲ್ಲಿದ್ದಂತಹ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡು ಪರೀಕ್ಷೆಯನ್ನ ಮಾಡಲಾಗ್ತಿರುವಂತದ್ದು. ಮತ್ತೊಂದ್ ಕಡೆ ಆ ಕಾರು ಚಾಲಕನನ್ನು ಕೂಡ ವಶಕ್ಕೆ ಪಡೆದುಕೊಂಡು ಸದ್ಯಕ್ಕೆ ಎಲ್ಲರನ್ನು ಕೂಡ ವಿಚಾರಣೆ ಮಾಡಲಾಗ್ತಿದೆ. ಪ್ರತಿಭಾ, ಥ್ಯಾಂಕ್ ಯು ಪ್ರತಾಪ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.